ಯುದ್ಧ ಪೀಡಿತ ದೇಶಗಳಿಂದ ಭಾರತಕ್ಕೆ LPG ಬರಲ್ವಾ? LPG ಬರದೇ ಇದ್ದರೆ ಭಾರತದ ಕಥೆ ಏನಾಗುತ್ತೆ? ಖತಾರಿಂದ ನಮಗೆ ಜಾಸ್ತಿ ದೊಡ್ಡ ಪ್ರಮಾಣದಲ್ಲಿ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ LPG ಅಲ್ಲಿಂದನೇ ನಮಗೆ ಬರೋದು. ಅದು ಆಲ್ರೆಡಿ ಬಂದು ಗುಜರಾತಲ್ಲಿ ಬಂದು ನಿಂತುಕೊಂಡಿವೆ. ಆದರೆ ಗುಜರಾತಿಂದ ಯಾವ ಹಡಗುಗಳು ಖತಾರ್ಗೆ ಹೊರಡಬೇಕಾಗಿತ್ತೋ ಯುದ್ಧದ ಕಾರಣ 11 ದಿನ ಆಯ್ತಲ್ಲ ಯುದ್ಧ ಶುರುವಾಗಿ, ಯುದ್ಧದ ಕಾರಣ ಹೊರಡ್ತಾ ಇಲ್ಲ. ನಮ್ಮ ದೇಶದ ಬಳಿಯಲ್ಲಿ ಎಲ್ಲರೂ ಹೇಳೋ ಎಲ್ಲ ದೇಶಗಳಲ್ಲೂ ಕೂಡ 100 ದಿನಕ್ಕೆ ಆಗುವಷ್ಟು ಸ್ಟಾಕ್ ಇಟ್ಕೊಳ್ಳುತ್ತವೆ ದೇಶಗಳು ಅಂಥೇಳಿ. ಕೆಲವು ಮಧ್ಯಪ್ರಾಚ್ಯ ದೇಶಗಳನ್ನು ಹೊರತುಪಡಿಸಿದರೆ ನಮ್ಮ ದೇಶದ ಕಥೆ ಏನಾಗಿದೆ ಅಂತ ಹೇಳಿದ್ರೆ ಒಂದು 70ರಿಂದ 75 ದಿನಕ್ಕೆ ಮೇಂಟೈನ್ ಮಾಡಬಹುದು. ಈ ಹಡಗುಗಳು ಇದೇ ಗುಜರಾತ್ನ ಕಡೆಯಿಂದ ಖತಾರ್ನ ಕಡೆಗೆ ಹೋಗದೇ ಇದ್ದರೆ, ಹರ್ಮು ಜಲಸಂಧಿ ಕಡೆ ಹೋಗದೇ ಇದ್ದರೆ ಗತಿ ಏನೀಗ? ನಮ್ಮ ಪ್ರಶ್ನೆ ಅದು. ಏನಾಗುತ್ತೆ ಪರಿಸ್ಥಿತಿ? ಒಂದು ಏನ್ರಿ ಗ್ಯಾಸ್ ಇಲ್ಲದ್ರೆ ಏನಾಗ್ಬಿಡುತ್ತೆ? ಕರೆಂಟ್ ಇಲ್ವಾ, ಅದಿಲ್ವಾ? ಹಾಂ ಹೇಳ್ಬಹುದು, ಎಲ್ಲ ಹೇಳ್ಬೋದು. ಸೌದೆ ಇಲ್ವಾ? ಹಾಂ ಅದು ಹೇಳಬಹುದು. ಸೌದೆ ಎಷ್ಟು ಜನ ತರ್ತೀರಿ ನೀವು? ಎಲ್ಲಿಂದ ತರ್ತೀರಿ? ಗ್ಯಾಸ್ ಮೇಲೆ ದೇಶಕ್ಕೆ ದೇಶವೇ ಅವಲಂಬಿತ ಆಗಿಬಿಟ್ಟಿದೆ. ಹಳ್ಳಿಗಳಿಗೂ ಕೂಡ ಇದೇ LPG ಎಂಟ್ರಿಯಾಗಿ ಆಯಿತು. ಈಗ ಇದೇ ಪರಿಸ್ಥಿತಿ ಮುಂದುವರೆದು ಬಿಟ್ಟರೆ ಆಲ್ರೆಡಿ ಇದೇ ಗ್ಯಾಸ್ ರೀಫಿಲ್ಲಿಂಗ್ ಬುಕ್ಕಿಂಗ್ ಅಂತ ಹೋದಾಗ ಸದ್ಯಕ್ಕಿಲ್ಲ ವೆಯ್ಟ್ ಮಾಡಿ ಬೆಳಗ್ಗೆಯಿಂದ ಫೋನು ರಿಸೀವ್ ಮಾಡಿ ಸಾಕಾಯಿತು ಸರ್, ಸ್ವಲ್ಪ ದಿನ ಇರಿ ಸರ್, 1-2 ದಿನ ಟೈಮ್ ಕೊಡಿ ಸರ್. ಇದು ಶುರುವಾಗಿದೆ. ಇನ್ನು ಯುದ್ಧ ಶುರುವಾಗಿ 11 ದಿನಕ್ಕೇ ಅಭಾವದ ಲಕ್ಷಣ ತುಂಬ ಜೋರಾಗಿ ಕಾಣಿಸ್ತಾ ಇದೆ. ಇನ್ನೊಂದು ಕಡೆ ಆಟೋ ಗ್ಯಾಸ್ ಇದೆಯಲ್ಲ, ಈ ಆಟೋಗಳು ಅಥವಾ ಕೆಲವು CNG ಡಿಪೆಂಡೆಂಟ್ ವೆಹಿಕಲ್ಗಳು ಆ ಗ್ಯಾಸ್ ಫಿಲ್ಲಿಂಗ್ ಸ್ಟೇಷನ್ ಮುಂದೆ ಹೋದರೆ ಅಲ್ಲೂ ಇಲ್ಲ, ಸ್ಟಾಕ್ ಇಲ್ಲ, ಬಂದಿಲ್ಲ. ಅವರೆಲ್ಲ ಏನು ದೊಡ್ಡ ಯಾವುದೋ ಒಂದು ಕಡೆ ಸಂಗ್ರಹಾಗಾರದಲ್ಲಿ ಆ ಗ್ಯಾಸನ್ನು ಇಟ್ಕೊಂಡು ಬೇಕಾದಾಗೆಲ್ಲ ಬಳಸಬೇಕು ಅಂತ ಏನಿಲ್ಲ. 1 ದಿನ 2 ದಿನಕ್ಕೆ ಎಷ್ಟು ಬೇಕೋ ಅಷ್ಟು ಸಂಗ್ರಹ ಇರುತ್ತೆ. ಅದು ಖಾಲಿ ಆಯಿತು ಅಂದರೆ ಇನ್ನೊಂದು ದೊಡ್ಡ ಟ್ಯಾಂಕರ್ ಬರುತ್ತೆ, ಅದರಲ್ಲಿ ಫಿಲ್ ಮಾಡುತ್ತೆ, ಮತ್ತೆ ಹೋಗುತ್ತೆ. ಹೀಗಾದರೆ ಗತಿ ಏನು? ಎಲ್ಲಿಂದ ಶುರುವಾಗ್ತಾ ಇದೆ? ನಮ್ಮ LPG ಮೇಲಿನ ಅವಲಂಬನೆ ಯಾವ ದೇಶಗಳಿಂದ ಶುರುವಾಗಿದೆ, ಎಲ್ಲಿಗೆ ಬಂದು ನಿಂತಿದೆ? ಇದರ ಮಧ್ಯದಲ್ಲಿ ಭಾರತದಲ್ಲಿ ಎಸ್ಮಾ ಕಾಯ್ದೆ ಒಂದು ಕಡೆ ಜಾರಿಯಾಗಿದೆ. ಇಲ್ಲಿ ಅಗತ್ಯ ವಸ್ತುಗಳ ಸೇವೆ ಕಾಯ್ದೆ ಇದು. ಅಂದರೆ ಯಾವುದೇ ವ್ಯಕ್ತಿ ಗ್ಯಾಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃತಕ ಅಭಾವ ಸೃಷ್ಟಿ ಮಾಡೋದು, ಕಾಳಸಂತೆಯಲ್ಲಿ ಅದನ್ನು ಮಾರಾಟ ಮಾಡೋದು, ಇದ್ಯಾವುದು ನಡೆಯಲ್ಲ. ಶಿಕ್ಷಾರ್ಹ ಅಪರಾಧ ಆಗಿಬಿಡುತ್ತೆ. ಅದು ಅನ್ಇಂಟ್ರಪ್ಟೆಡ್ ಸರ್ವಿಸ್ ಇರಬೇಕಾಗತ್ತೆ. ಇಲ್ಲಿ ತಡೆರಹಿತ, ಸಮಸ್ಯೆ ರಹಿತ ಗ್ಯಾಸ್ ಪೂರೈಕೆ ಆಗಬೇಕು ಅಂತ ಕಾನೂನೇನೋ ಬರುತ್ತೆ. ಇಲ್ವಲ್ಲ ಸ್ವಾಮಿ, ಎಲ್ಲಿ ಕೊಡೋಣ? ನನ್ನ ಗ್ರಾಹಕರು 5,000 ಜನ ಇದ್ದಾರೆ, 9,000 ಜನ ನನ್ನ ಗ್ಯಾಸ್ ಗ್ರಾಹಕರಿದ್ದಾರೆ, ನನಗೆ ಇಲ್ಲಿ ಬಂದೇ ಇಲ್ಲ ಅಂದರೆ ನಾನು ಕೊಡೋದು ಎಲ್ಲಿಂದ ಬಂತು? ನೀವೇನೋ ಕಾಯ್ದೆ ಜಾರಿ ಮಾಡ್ತೀರಿ, ಇರಬೇಕಲ್ಲ, ತಂದು ಕೊಡಿ, ನಾನು ಕೊಡ್ತೀನಿ, ನನಗೇನು ಸಮಸ್ಯೆ ಇದೆ ಅಂತ ಬರ್ತಾ ಇದೆಯಲ್ಲ. ಇದರಿಂದ ನೆಕ್ಸ್ಟು ನಿಮ್ಮ ಆಟೋ ಬಾಡಿಗೆ ಜಾಸ್ತಿ ಆಗುತ್ತಾ? ಅನೇಕ ಆಟೋ ಓಡಿಸುವವರ ಜೀವನಕ್ಕೆ ತೊಂದರೆ ಆಗುತ್ತಾ? ಕ್ಯಾಬ್ ಓಡಿಸುವವರ ಜೀವನಕ್ಕೆ ತೊಂದರೆ ಆಗುತ್ತಾ? ಇದನ್ನೇ ಲಾಭ ಮಾಡಿಕೊಂಡು ಯಾರಾದರೂ ಬೆಲೆ ಏರಿಕೆಯನ್ನು ಮಾಡ್ತಾರಾ? ಹೋಟೆಲ್ಗಳು ಮುಚ್ಚಿಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಆಗಲ್ಲಪ್ಪ ನಮ್ಮ ಕೈನಲ್ಲಿ. ಏನೋ ಒಂದು 2-3 ಹೋಟೆಲ್ ಬಗ್ಗೆ ಕೇಳ್ತಾ ಇದ್ದೆ ನಾನು. ಸೌದೆಯಿಂದ ನಾವು ಅಡುಗೆ ಮಾಡ್ತೀವಿ ಅಂಥೇಳಿ. ಹೌ ಲಾಂಗ್? ಎಲ್ಲಿವರೆಗೆ ಸೌದೆಯಿಂದ ಅಡುಗೆ ಮಾಡುವುದು? ಕೆಲವು ಹೋಟೆಲ್ಗಳು ಹೇಗಿದ್ವು ಅಂದರೆ ಸೌದೆ ಅಡುಗೆ ರುಚಿ ಇತ್ತು ಅಂತ ಶುರು ಮಾಡ್ಕೊಂಡಿದ್ರು. ಅದೊಂದು USP, ಯೂನಿವರ್ಸಲ್ ಸೆಲ್ಲಿಂಗ್ ಪಾಯಿಂಟ್ ಅಂತ ಕರೀತಾರೆ. ಆ ಹೋಟೆಲ್ಗೆ ಅದೇ ಒಂದು ರೀತಿಯಲ್ಲಿ ಆಕರ್ಷಣೆ, ಅದರಿಂದ ವ್ಯಾಪಾರ ಅಂತ. ಈಗ ಅದು ಆಕರ್ಷಣೆ ಅಲ್ಲ, ಅನಿವಾರ್ಯ. ಈಗ ಮಾಡಲೇಬೇಕಾಗತ್ತೆ. ಸೊ ಗ್ಯಾಸ್ ಸಿಲಿಂಡರ್ ಕತೆ ಎಲ್ಲಿಗೆ ಬರ್ತಾ ಇದೆ? ಈ ಸಮಸ್ಯೆಗೆ ಪರಿಹಾರ ಏನು? ಯುದ್ಧ ನಿಲ್ಲುತ್ತಾ ನಿಲ್ಲಲ್ವಾ? ಟ್ರಂಪ್ ಹೇಳ್ತಿರೋದೇನು? ನಾನು ನೆತನ್ಯಾಹು ಡಿಸೈಡ್ ಮಾಡಬೇಕು. ಯುದ್ಧ ನಿಲ್ಲುತ್ತಾ, ಯುದ್ಧ ನಡೆಯುತ್ತಾ ಅಂತ ನಾವಿಬ್ಬರು ಡಿಸೈಡ್ ಮಾಡಿದ್ರೆ ಮಾತ್ರ ನಿಲ್ಲೋದು, ಇನ್ನು ಯಾರ್ಯಾರೋ ಡಿಸೈಡ್ ಮಾಡಿದ್ರೆ ನಿಲ್ಲಲ್ಲ ಅಂತ. ಹೀಗಿದ್ದಾಗ ಪರಿಸ್ಥಿತಿ ಎಲ್ಲಿಗೆ ಹೋಗ್ತಾ ಇದೆ? ಯುದ್ಧದ ಸ್ಥಿತಿಗತಿ ಹೇಗಿದೆ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ಅರುಣ್ ಅವರಿದ್ದಾರೆ, PG ಮಾಲೀಕರ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷರು. ಸ್ವಾಗತ ಅರುಣ್ ತಮಗೆ ಒಂದು ಡಿಬೇಟ್ಗೆ. ಇನ್ನೊಂದು ಕಡೆ ಮಹೇಶ್ ಕಾಮತ್ ಅವರಿದ್ದಾರೆ, ಹೋಟೆಲ್ನ ಮಾಲೀಕರು, ಮೈಸೂರಿಂದ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಸ್ವಾಗತ ಮಹೇಶ್ ಕಾಮತ್ ಅವರೇ ತಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ. ಇನ್ನೊಂದು ಕಡೆ ನಿವೃತ್ತ ಕರ್ನಲ್ ವೆಂಕಟೇಶ್ ನಾಯಕ್ ಅವರಿದ್ದಾರೆ, ಅವರು ಕೂಡ ನಮ್ಮ ಜಾಯ್ನ್ ಆಗಿದ್ದಾರೆ. ಸ್ವಾಗತ ವೆಂಕಟೇಶ್ ನಾಯಕ್ ಅವರೇ ತಮಗೆ ಒಂದು ಡಿಬೇಟ್ಗೆ. ಇನ್ನೊಂದು ಕಡೆ ವಿಜಯ್ ಕುಮಾರ್ ಗದ್ದಿ ಅವರು ನಮ್ಮ ಜಾಯ್ನ್ ಆಗ್ತಾ ಇದ್ದಾರೆ, ಪೆಟ್ರೋಲ್ ಬಂಕ್ನ ಮಾಲೀಕರು. ಅವರು ಇಷ್ಟೆಲ್ಲ ಸಂಪರ್ಕಕ್ಕೆ ಬರ್ತಾರೆ, ಮಾತಾಡಿಸ್ತೀನಿ. ನಾನು ಫಸ್ಟು ಮಹೇಶ್ ಕಾಮತ್ ಅವ್ರನ್ನ ಮಾತಾಡಿಸ್ಬಿಡ್ತೀನಿ. ಮಹೇಶ್ ಕಾಮತ್ ಸರ್, ಈಗ ಈ ಹೋಟೆಲ್ಗಳಲ್ಲಿ ಆಲ್ರೆಡಿ ತುಂಬ ಮೀಟಿಂಗ್ ನಡೆದಿದೆ. ಬೆಳಗ್ಗೆಯಿಂದ ನಾವು ಎಲ್ಲೆಲ್ಲಿ ಹೋಟೆಲ್ ಮಾಲೀಕರ ಸಂಘ ಇದೆಯೋ, ಹೋಟೆಲ್ ಮಾಲೀಕರಿದ್ದಾರೋ ಎಲ್ಲರೂ ಒಂದು 7-8 ಗಂಟೆಗಳ ಕಾಲ ಮಾತಾಡಿಸ್ಬಿಟ್ಟಿದ್ದೀವಿ, ಏನು ಸಿಚುವೇಶನ್ ಅಂಥೇಳಿ. ಇದು ಏನಕ್ಕೆ ಅಂತ ಹೇಳಿದ್ರೆ ಅವಲಂಬಿತರು, ಪೇಷಂಟು ಹೋಟೆಲ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅನೇಕ ಹೋಟೆಲ್ಗಳಿಂದ ಆಸ್ಪತ್ರೆಗಳಿಗೆ ಸಪ್ಲೈ ಆಗುತ್ತೆ. ಆಸ್ಪತ್ರೆ ಒಂದು ಮಾರ್ಗದರ್ಶನ ಕೊಟ್ಟಿರುತ್ತೆ, ಇವ್ರಿಗೆ ಇಷ್ಟು ಉಪ್ಪು, ಇಷ್ಟು ಸಕ್ಕರೆ, ಇಷ್ಟು ಈ ರೀತಿ ಆಹಾರ ಕೊಡಬೇಕು ಅಂತ. ಅವರು ಡಿಪೆಂಡೆಂಟ್ಸು. ರೋಗಿ ನೋಡ್ಕೊಳ್ಳೋಕೆ ಬಂದಿರೋರು ಹೋಟೆಲ್ ಮೇಲೆ ಡಿಪೆಂಡೆಂಟ್ಸು. ಕೆಲಸ ಮಾಡೋರು ಡಿಪೆಂಡೆಂಟ್ಸ್ ಇದ್ದಾರೆ.
ವಿದ್ಯಾರ್ಥಿಗಳು ಡಿಪೆಂಡೆಂಟ್ಸ್ ಇದ್ದಾರೆ, ಒಂದು ಕಡೆ ಇನ್ನೊಂದು ಕಡೆಗೆ ಟ್ರಾವೆಲ್ ಮಾಡ್ತಿರ್ತಾರೆ, ಅವರು ಡಿಪೆಂಡೆಂಟ್ಸ್ ಆಗಿದ್ದಾರೆ. ಇನ್ನು ಕೆಲವರು ಅಯ್ಯೋ ಮನೇಲಿ ಯಾರಪ್ಪ ತಿನ್ನೋದು, ಅಲ್ಲೋಗಿ ತಿನ್ಕೊಂಬರೋಣಪ್ಪ, ಅಷ್ಟು ಟೈಮ್ ಇಲ್ಲ ನನ್ನ ಬಳಿಯಲ್ಲಿ, ಅಡುಗೆ ಮಾಡೋಕ್ಕಾಗಲ್ಲ, ಅವರು ಬರ್ತಾ ಇದ್ದಾರೆ. ಹೋಟೆಲ್ ನಿಮ್ಮ ಪರಿಸ್ಥಿತಿ ಏನು ಇವತ್ತಿಗೀಗ ಅಂತ? ಸದ್ಯ ಯಾವ ಥರ ಆಗಿದೆ ಅಂತ ಹೇಳಿದರೆ, ತಾವು ಹೇಳ್ದಾಗೇ ಒಂದು ಕಾಲ ಇತ್ತು ಮನೆಯಿಂದನೇ ಅಡುಗೆ ತಗೊಂಡು ಹೋಗ್ತಾ ಇದ್ರು, ಎಲ್ಲ ಮಾಡ್ತಾ ಇದ್ರು. ಆದರೆ ಇವತ್ತು ಮಕ್ಕಳು ಸಮೇತ ಹೋಟ್ಲಿಗೆ ತಗೊಂಡು ಹೋಗ್ತಾರೆ. ಪ್ರವಾಸಿಗರು, ಮೈಸೂರಲ್ಲಿ ವಿಶೇಷವಾಗಿ ಪ್ರವಾಸಿಗರು ಅವ್ರು ಬಂದಾಗ ಅವರಿಗೆ ಹೋಟ್ಲ್ ಮೇಲೆ ಅವಲಂಬಿತ ಆಗಿರ್ತಾರೆ, ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರೆ. ಪ್ರತಿಯೊಬ್ಬರು ಇವತ್ತು ಹೋಟ್ಲ್ ಫುಡ್ ಬೇಕಾಗಿದೆ. ಆದ್ದರಿಂದ ಹೋಟೆಲ್ ಫುಡ್ಡು ಪ್ರತಿ ದಿವಸ ಬೆಳಿಗ್ಗೆ 6 ಗಂಟೆ ರಾತ್ರಿ ಸ್ಟಾರ್ಟ್ ಆದರೆ ರಾತ್ರಿ 10-11 ಗಂಟೆ ತನಕ ಅವರು ಅವಲಂಬಿತವಾಗಿ ಇರ್ತಾರೆ ಸರ್.